ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಿನ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಆಪ್ಷನ್ ಕೂಡ ಬಂದಿದೆ. ಏನು ಆಪ್ಷನ್ ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ವಿಡಿಯೋ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸೇರಿರ್ತಕ್ಕಂಥ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಅಂದರೆ OBC ಸ್ಟೂಡೆಂಟ್ಸ್ಗಳಿಗೆ ಅಪ್ಲಿಕೇಬಲ್ ಆಗುವಂಥ ಒಂದು ಅಪ್ಡೇಟ್ ಮತ್ತು ಟ್ಯಾಬ್ ಕೂಡ ಬಂದಿದೆ. ಏನು ಬಂದಿದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ 2023-24ನೇ ಸಾಲಿನ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ 23-24ನೇ ಸಾಲಿನ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗೆ ಒಂದು ಹೊಸ ಟ್ಯಾಬ್ ಕೂಡ ಬಂದಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಫಸ್ಟ್ ಲೆವೆಲ್ನಲ್ಲಿ ನಿಮ್ದು ಆಧಾರ್ ಸೀಡಿಂಗ್ ಇರ್ಬೋದು, ಆಮೇಲೆ NPC ಮ್ಯಾಪಿಂಗ್ ಇರ್ಬೋದು, ಎಲ್ಲನೂ ಕೂಡ ಆದಮೇಲೆ ನೆಕ್ಸ್ಟ್ ನಿಮಗೆ ಫಸ್ಟ್ ಲೆವೆಲ್ನಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಮತ್ತು ಅಪ್ರೂವ್ಡ್ ಆಸ್ ಎಲಿಜಿಬಲ್ ಆಗಿತ್ತಂದರೆ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ನಲ್ಲಿ ಏನಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನು ಇನಿಷಿಯೇಷನ್ ಸ್ಟೇಟಸ್ ಆಗಿರುತ್ತೆ. ಸ್ಕಾಲರ್ಶಿಪ್ ಕಾಂಪೋನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ಇರುತ್ತೆ. ಅದಾದಮೇಲೆ ಇಲ್ಲಿ ನೋಡಿ ಥರ್ಡ್ ಲೆವೆಲ್ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್ ಸೆಂಟ್ರಲ್ ಅಂತ ಒಂದು ಹೊಸದು ಬಂದಿದೆ. ಇದು ಅಂದರೆ ಏನಂತ, ಸೊ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಅಂದರೆ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಯಾರಾದರೂ ಸೆಂಟ್ರಲ್ ಗೌರ್ನಮೆಂಟ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅದರ ಅಮೌಂಟ್ ಏನಾದರೂ ಬಂದಿದ್ದರೆ ಆ ಅಮೌಂಟ್ನು ಕೂಡ ಪುಷ್ ಮಾಡಿ ನಿಮ್ಮ ಅಕೌಂಟಿಗೆ ಜಮಾ ಮಾಡುವಂಥ ಒಂದು ಟ್ಯಾಬ್ನ ಕೂಡ ಎನೇಬಲ್ ಮಾಡಿಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್ ಸೆಂಟ್ರಲ್ ಅಂತ ಇದೆ. ಇಲ್ಲಿ ನೋ ಅಂತ ಇದೆ, ಇನ್ನೂವರೆಗೆ ಕೂಡ ಯಾವುದೋ ಅಮೌಂಟ್ ಕೂಡ ಮೆನ್ಷನ್ ಆಗಿಲ್ಲ. ಇದೊಂದು ಹೊಸ ಆಪ್ಷನ್ ಕೂಡ ಬಂದಿದೆ. ಮುಂಚೆ ಏನೆಂದರೆ ಓನ್ಲಿ ವಿದ್ಯಾಸಿರಿ ಅಂತ ಬರ್ತಾಯಿತ್ತು, ಅದಾದಮೇಲೆ ಫೀ ಕನ್ಸೆಷನ್ ಅಮೌಂಟು ಎರಡೇ ಬರ್ತಾಯಿದ್ದು. ಈಗ ಮೂರನೇ ಟ್ಯಾಬ್ ಕೂಡ ಬಂದಿದೆ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್. ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಯಾರಾದರೂ OBC ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಅಮೌಂಟ್ ಏನಾದರೂ ಬಂದಿದ್ದರೆ ಅವ್ರ ಅಕೌಂಟಿಗೆ ಪುಷ್ ಮಾಡುವಂಥ ಒಂದು ಮೆನ್ಷನ್ ಮಾಡುವಂಥ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್ ಸೆಂಟ್ರಲ್ ಗೌರ್ಮೆಂಟಿಂದ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತಂದರೆ ಅದನ್ನು ನಿಮ್ಮ ಅಕೌಂಟಿಗೆ ಕೂಡ ಜಮಾ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡೋದು. ಈ ಮುಂಚೆ ಏನಾದರೂ ಇನ್ನೂ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೆಲವೊಂದು ವಿದ್ಯಾರ್ಥಿಗಳು ಆಲ್ರೆಡಿ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ, ಕೆಲವೊಂದು ವಿದ್ಯಾರ್ಥಿ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ವೆಯ್ಟ್ ಮಾಡ್ತಾ ಇದ್ದೀರಾ, ಸ್ವಲ್ಪ ದಿನ ವೆಯ್ಟ್ ಮಾಡಿ. 4ನೇ ತಾರೀಕು ನಂತರ ಬಜೆಟ್ ರಿಲೀಸ್ ಆದಮೇಲೆ ಅಮೌಂಟ್ ಕೂಡ ಬರುತ್ತೆ. ಹಾಗೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾರಾದರೂ ಅರ್ಜಿ ಸಲ್ಲಿಸಿದ್ರೆ ಅಂದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಅಂತ ಟೈಪ್ ಮಾಡಿ ನನಗೆ ಇನ್ಫಾರ್ಮೇಷನ್ ಕೂಡ ಮಾಡಿ. ಅದರ ಜೊತೆಗೆ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ತಪ್ಪದೆ ಮೆಸೇಜ್ ಕೂಡ ಮಾಡಿ. ಹಾಗೆ ಹೊಸ ಸ್ಕಾಲರ್ಶಿಪ್ ಅರ್ಜಿ ಕೂಡ ಇನ್ನು ಜುಲೈ ತಿಂಗಳಿನಲ್ಲಿ ಕೂಡ ಓಪನ್ ಆಗುತ್ತೆ, ಅದನ್ನು ಕೂಡ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.